ಈಗ ನನ್ನ ಇನ್ನೊಂದು ಪ್ರಶ್ನೆ, ನೀವು ಇವಾಗ ಯಾರು ನಿಮ್ಮ ಬಗ್ಗೆ ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ, ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಇಂದು ಮುಂದೆ ನೋಡ್ತಾ ಇದ್ದೀರಿ. ಆದ್ರೆ ನಿಮ್ಮ ಹೋರಾಟದ ಬಗ್ಗೆ ಜಸ್ಟಿಸ್ ಫಾರ್ ಸೌಜನ್ಯಾಳಿಗೆ ನ್ಯಾಯ ಸಿಗ್ಬೇಕು, ಇನ್ನ ಬೇರೆ ಬೇರೆಯವ್ರ ಹೆಸರನ್ನ ಬಳಸಿ ಇದು ತಪ್ಪು ಅಂತ ಖಂಡಿಸ್ತಾ ಇರ್ತಕ್ಕಂಥ ಸಾರ್ವಜನಿಕರಿಗೆ ಇವತ್ತು ಬೆದರಿಕೆ ಆಗ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಮಾನನಷ್ಟ ಮೊಕದ್ದಮೆಯನ್ನ ಹೂಡ್ತೀವಿ ನಿಮ್ಮ ಮೇಲೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ನಂತರ ಯಾರು ಕೂಡ ಸೌಜನ್ಯ ಪರವಾಗಿ ಹೋರಾಟವನ್ನ ಮಾಡಕ್ಕೆ ಅಂತೇಳಿ ಮುಂದಾಗ್ತಾ ಇದ್ದಾರೆ, ಅವ್ರೆಲ್ರಿಗೂ ಕೂಡ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ ಅಂತೇಳಿ ಹೇಳ್ತಕ್ಕಂಥದ್ದು ಮತ್ತೊಂದು ಕಡೆ. ಜೊತೆಗೆ ಯೂಟ್ಯೂಬ್ ವಾಹಿನಿಗಳು ಇವತ್ತು ಡಿಜಿಟಲ್ ಮೀಡಿಯಾ ತುಂಬಾ ಯಾವ ತರ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ, ಅದು ತಮ್ಮ ಗಮನಕ್ಕಿದೆ. ಅವ್ರೆಲ್ರ ಮೇಲೂ ಕೂಡ ಯಾರ್ಯಾರು ಸೌಜನ್ಯ ಪರವಾಗಿ, ಜೊತೆಗೆ ಕೆಲವೊಂದು ಯಾರ ಹೆಸರುಗಳನ್ನ ಕೂಡ ತಗೊಳ್ದೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳನ್ನ ಡಿಲೀಟ್ ಮಾಡಿಸುವಂತದ್ದು, ಅವರೆಲ್ಲರಿಗೂ ಕೂಡ ಮಾನನಷ್ಟ ಮೊಕದ್ದಮೆಯನ್ನ ಓಡ್ತಕ್ಕಂಥದ್ದು, ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಿಮ್ಮ ಪರವಾಗಿ ಅಥವಾ ಸೌಜನ್ಯ ಪರವಾಗಿ ಯಾವುದೇ ಹೆಸರುಗಳನ್ನ ತಗೊಳ್ದೆ ಸುದ್ದಿಯನ್ನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥವ್ರ ಮೇಲೆ ಇವತ್ತು ಈ ತರ ಎಲ್ಲ ದೌರ್ಜನ್ಯ ನಡೀತಾ ಇದೆ ಅಂತಾನೆ ನೇರವಾಗಿ ಹೇಳ್ಬಹುದು. ನೀವು ಮಾತ್ರ ಇಷ್ಟೆಲ್ಲ ಆರೋಪಗಳನ್ನ ನೇರವಾಗಿ ಮಾಡಿದ್ರು ಕೂಡ ಕ್ರಮವನ್ನ ಕೈಗೊಳ್ಳೋದಿಲ್ಲ ಅಂದ್ರೆ ಏನು ಭಯನ? ಯಾಕೆ ಬೇಕು ಅನ್ನೋ ಲೆಕ್ಕಾಚಾರನ? ಅವ್ರ ಸುದ್ದಿ ಬೇಡ ನಮ್ಗೆ ಅಂತನ? ನಾನು ಒಂದು ವಿಷಯ ಹೇಳ್ತೇನೆ ಸರ್, ಪೊಲೀಸ್ ಸ್ಟೇಷನ್ ಯಾಕೆ ಇರೋದು? ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ, ಜನರಿಗೆ ಕಾನೂನಿನ ಸುವ್ಯವಸ್ಥೆ ಕಾಪಾಡಕ್ಕೆ, ಹೌದು, ಜನರಿಗೆ ರಕ್ಷಣೆ ಕೊಡ್ಲಿಕ್ಕೆ. ಹೌದು. ಬೇಲಿಯೇ ಎದ್ದು ಹೊಲ ಮೇದ್ರೆ ಏನಾಗುತ್ತೆ? ಎಲ್ಲಿ ಆ ಬೆಳೆ, ಒಂದು ಹಸಿರು ಬೆಳೆ ಎಲ್ಲಿ ಉಳಿಯುತ್ತೆ? ಎಲ್ಲಿ ಉಳಿಯುವುದಿಲ್ಲ. ಹೌದು, ಇವತ್ತು ಅದೇ ಆಗ್ತಾ ಇರುವಂತದ್ದು. ಈಗ ನೋಡಿ, ಸ್ಟೇಷನ್ ಇದ್ರೆ ಸ್ಟೇಷನ್ ಅಲ್ಲಿ ಏನು, ಯಾವನು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅದು ಕೆಟ್ಟದ್ದಿರ್ಲಿ ಬೇಡದ್ದಿರ್ಲಿ ಯಾವುದೇ ರೀತಿ ಇರ್ಲಿ ಅದನ್ನು ತೆಗೊಳ್ಳೋದು, ಅದಕ್ಕೊಂದು ಎಂಡೋರ್ಸ್ಮೆಂಟ್ ಕೊಡೋದು, ಮತ್ತೆ ತನಿಖೆ ಮಾಡುವುದು, ಹೌದಾ ಅಲ್ಲ ಅಂತ ನೋಡೋದು ಸ್ಟೇಷನ್ ನ ಕೆಲಸ ಇವತ್ತು ಆಗ್ತಾ ಉಂಟ. ಇದೇ ಉದಾಹರಣೆಗೆ ನಾವು ನಮ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ, ಈ ಅತ್ಯಾಚಾರಿಗಳ ಪರವಾಗಿ ನಿಂತವರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಒಂದು ಹೊಸ ಕೋರ್ಟು, ಒಂದು ಹೊಸ ಪೊಲೀಸ್ ಸ್ಟೇಷನ್, ಒಂದು ಹೊಸ ಹೆಲ್ಪ್ ಲೈನ್. ನಾವು ಅದಕ್ಕೆ ಕೇಳೋದು, ಇವತ್ತು ಸೌಜನ್ಯನ ಪರವಾಗಿ ಒಂದು ಹೆಲ್ಪ್ ಲೈನ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಹೆಲ್ಪ್ ಲೈನ್ ಸ್ಟಾರ್ಟ್ ಮಾಡಿ, ದಿವಸಕ್ಕೆ 1000 ಕೇಸ್ ಆಗ್ತದೆ ಇಂಥವ್ರ ಮೇಲೆ. ಇವತ್ತು ನಾವು ಸ್ಟೇಷನ್ಗೆ ಹೋದ್ರೆ ಕೇಸ್ ತಗೊಳ್ಳೋದಿಲ್ಲ. ಹೇಳಿದ್ರೆ ಹೇಳ್ತಾರೆ ಕೋರ್ಟಿಂದ ತಗೊಂಡು ಬನ್ನಿ. ಕೋರ್ಟಿಗೆ ಹೋಗ್ಬೇಕು ನಾವು. ಕೋರ್ಟ್ ಅಲ್ಲಿ ಹೋಗ್ಲಿಕ್ಕೆ ಒಂದು ವಕೀಲರನ್ನು ನೇಮಕ ಮಾಡ್ಬೇಕಾದ್ರೆ ದುಡ್ಡು ಎಷ್ಟು ಕೊಡ್ಬೇಕು ಸ್ವಾಮಿ? ನಾವು 13 ವರ್ಷದಿಂದ ಒಂದು ಮಗುವಿನ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಕೇಳ್ಬೇಕಾದ್ರೆ ನೀವು ಯೋಚನೆ ಮಾಡಿ, ಈ ರಾಜ್ಯ ಸರ್ಕಾರ 100 ಕೋಟಿಗಿಂತ ಅದಕ್ಕೆ ದುಡ್ಡು ಖರ್ಚು ಮಾಡಿದೆ ಈ ಪ್ರಕರಣಕ್ಕೆ. ಬರೇ ಸೌಜನ್ಯನ ಪ್ರಕರಣಕ್ಕೆ ಪೊಲೀಸರು, ಡಾಕ್ಟರ್ಸ್ಗಳು, COD, CID, CBI, ಇನ್ನು ಬೇರೆ 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 ರೀತಿಯ ಎಲ್ಲ ಇದಕ್ಕೂ 100 ಕೋಟಿಗಿಂತ ಅದಕ್ಕೆ ಖರ್ಚು ಮಾಡಿದೆ. ಖರ್ಚು ಮಾಡಿದೆ. ನಾಚಿಕೆ ಆಗುದಿಲ್ವಾ? ಒಂದು ಪ್ರಕರಣವನ್ನು ಭೇದಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇದು 13 ವರ್ಷ 13 ವರ್ಷ. ಈ ಅಮೆರಿಕದಲ್ಲಿ ಅದು ಮುಂದುವರಿದ ರಾಷ್ಟ್ರ ಅಂತ ಕರೀತಾರೆ. ಯಾಕೆ ಕರೆಯುವುದು ಮುಂದುವರಿದ ರಾಷ್ಟ್ರ ಅಂತ? ಯಾಕೆ ಕರಿತೇವೆ ನಾವು? ಅಲ್ಲಿ ಒಂದು ಸೆಕೆಂಡು ಸಮಯವನ್ನು ವ್ಯಕ್ತ ಮಾಡುದಿಲ್ಲ. ಇಲ್ಲಿ ನೋಡಿ, ನಾವು ಲಕ್ಷಾಂತರ ಜನ 13 ವರ್ಷದಿಂದ ನ್ಯಾಯಕ್ಕೋಸ್ಕರ, ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ನಾಚಿಕೆ ಆಗುದಿಲ್ಲ ಈ ಪಾಪಿಗಳಿಗೆ? ಇವ್ರು ಮಣ್ಣು ತಿಂದು ಸಾಯ್ಲಿಕ್ಕೆ ಆಗುದಿಲ್ಲ ಇವರಿಗೆ ಅಣ್ಣಪ್ಪನ ಮಂಜುನಾಥನ ಶಾಪ ಅಲ್ವಾ? ಈ ಮಣ್ಣಿನ ಶಾಪ ಅಲ್ವಾ ಈ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವವರಿಗೆ? ನೀವ್ ಹೇಳ್ತೀರಿ ಅಲ್ಲಿ ಸ್ಟೇಷನ್ಗೆ ಹೋದ ತಕ್ಷಣ ಇವ್ರ ಮೇಲೆ ನೀವು ಕಂಪ್ಲೇಂಟ್ ಮಾಡೋದಿಲ್ಲ, ನಿಮ್ಗೆ ಹೆದರಿಕೆ ಏನಂತ ಕೇಳ್ತೀರಿ. ಈ ನಾಯಿಗಳ ಮೇಲೆ ನಮ್ಗೆ ಯಾಕೆ ಹೆದರಿಕೆ? ನಮ್ಮ ಹತ್ರ ಒಂದೇ ಹೆದರಿಕೆ ಇರುವುದು, ನಮ್ಮ ಎಲ್ಲ ಸರ್ವಸ್ವವನ್ನೇ ಪಣವಾಗಿಟ್ಟಿದ್ದೇವೆ ನಾವು. ಇವತ್ತು ಆರ್ಥಿಕವಾಗಿ ನಾವು ದುರ್ಬಲರು. ನಮ್ಗೆ ಇವತ್ತು ಕೋರ್ಟಿಂದ ಹೋಗಿ ಕೇಸ್ ಮಾಡಿಸ್ಲಿಕ್ಕೆ ಆಗುದಿಲ್ಲ ಈ ಅತ್ಯಾಚಾರಿಗಳ ಮೇಲೆ, ಈ ರೇಪಿಸ್ಟ್ಗಳ ಮೇಲೆ, ಈ ಕಾಮಂದರುಗಳ ಮೇಲೆ. ಅದಕ್ಕೋಸ್ಕರ ನಾವು ಹೋಗ್ತಾ ಇಲ್ಲ ಸ್ವಾಮಿ. ಇಲ್ಲಿ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಒಬ್ಬ ಪಾಪಿ ಗೃಹ ಮಂತ್ರಿ, ಅವನು ಎಲ್ಲಿ ಬದುಕ್ತಾನೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ. ಅವನಿಗೆ ಏನ್ ತಲೆಯಲ್ಲಿ ಸೆಗಣಿ ತುಂಬಿಸ್ಕೊಂಡು ಸಾಯ್ತಾ ಇದ್ದಾನ ಅದು ಗೊತ್ತಾಗುದಿಲ್ಲ. ಅವನೇ ಹೇಳ್ತಾನೆ ಸೌಜನ್ಯಳ ಕೇಸು ಮುಗಿದ ಅಧ್ಯಾಯ ಅಂತ ಹೇಳಿ.
ಇನ್ನು ಪೊಲೀಸ್ನವ್ರು ಏನ್ ಮಾಡ್ತಾರೆ? ಗೃಹ ಮಂತ್ರಿ ಹೇಳಿದ ಮೇಲೆ ಇವ್ರು ಹೇಳ್ತಾರೆ, ನಮ್ಮ ಗೃಹ ಮಂತ್ರಿ ಹೇಳಿದ್ದಾರೆ ಸೌಜನ್ಯ ಕೇಸ್ ಮುಗಿದ ಅಧ್ಯಯನ, ನೀವು ಕೇಸ್ ಕೊಟ್ಟರೆ ತಗೊಳ್ಳಿಕ್ಕೆ ಆಗುದಿಲ್ಲ, ಹೋಗಿ ಕೋರ್ಟಿಂದ ಆದೇಶ ತಗೊಂಡು ಬನ್ನಿ, ಕೋರ್ಟಿಂದ ಆರ್ಡರ್ ಮಾಡಿ. ನೀವು ಯಾರು ಸ್ವಾಮಿ? ಒಂದು ಹೈಕೋರ್ಟ್ ಹೋಗ್ಬೇಕಾದ್ರೆ, ಒಂದು ಹೈಕೋರ್ಟ್ಗೆ ಹೋಗ್ಬೇಕಾದ್ರೆ ಒಂದು ವಕೀಲರಿಗೆ ಫೀಸ್ ಎಷ್ಟು ಕೊಡ್ಬೇಕು ಸ್ವಾಮಿ? ನಾವು ತಿರುಪೆ ಎತ್ತಬೇಕು. ನಾವು ಇವತ್ತು ತಿರುಪೆ ಒಂದು ಬಡ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಕೇಸಿಗೆ 13 ವರ್ಷ ಆಯ್ತು. ನಾವು ಇವತ್ತು ತಿರುಪೆ ಎತ್ತಬೇಕು, ಇನ್ನೂ ತಿರುಪೆ ಎತ್ತಬೇಕಾ? ಸರ್ಕಾರ ಇಷ್ಟು ಖರ್ಚು ಮಾಡಿ ಒಂದು ಸರ್ಕಾರಕ್ಕೆ ಹಿಡಿಲಿಕ್ಕೆ ಆಗ್ಲಿಲ್ಲ ಸರ್. ನೀವ್ ಹೇಳ್ತೀರಿ ಇನ್ನು ಖರ್ಚು ಮಾಡಿ, ಖರ್ಚು ಎಲ್ಲಿಂದ ಮಾಡುದು ಸರ್? ನಾವು ಸೌಜನ್ಯ ಪ್ರಕರಣದಿಂದ ಕೋಟಿ ಕೋಟಿ ದುಡ್ಡು ಬಂದಿದೆಯಲ್ಲ, ಎಲ್ಲಿಟ್ಟಿದಿರಿ? ಯಾಕೆ ಈ ಒಂದು ಕೇಸ್ ಕೊಡಕ್ಕೆ ಈ ತರ? ನಾನು ಅದೇ ಹೇಳುದಲ್ಲ, ಅದನ್ನ ತುಂಬಾ ಸಲ ಹೇಳಿದ್ದೇನೆ, ಅದು ಮುಗಿದ ಅಧ್ಯಾಯ. ಯಾಕೆ ಕೊಡ್ತಾರ ಸ್ವಾಮಿ ದುಡ್ಡು? ನಿಮ್ಗೆ ಮಾಫಿಯಾಯಿಂದ ಬರುತ್ತೆ, ಬಾಂಬೆಯಿಂದ ಬರುತ್ತೆ. ಯಾತಕ್ಕೋಸ್ಕರ? ಬೊಂಬೈಯಿಂದ ಯಾಕೆ ಬರ್ತದೆ? ಮಾಫಿಯಾದಿಂದ ಯಾಕೆ ಬರ್ತದೆ? ಅಂದ್ರೆ ನಿಮ್ಮ ಗ್ಯಾಂಗ್ ಹಂಗಿದೆ, ನಿಮ್ಮ ಬ್ಯಾಕ್ಗ್ರೌಂಡ್ ಹಂಗಿದೆ. ನಮ್ಮ ಗ್ಯಾಂಗ್ ಬ್ಯಾಕ್ಗ್ರೌಂಡ್ ಅಷ್ಟೇ ಇರ್ತಿದ್ರೆ ಅತ್ಯಾಚಾರಿಗಳನ್ನು ಇವತ್ತು ಸರ್ಕಾರ ನೇಣು ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಾವು ನೇಣು ಹಾಕಿಸ್ತಿದ್ದು. ನಾವು ಎಲ್ರಿಗೂ ಧಮ್ಕಿ ಹಾಕ್ತಿರಿ ನಿಮ್ ಗ್ಯಾಂಗ್ ಎಲ್ಲ ಸೇರ್ಕೊಂಡು. ಯಾರು ಏನು ಮಾತಾಡೋ ಹಾಗೆ ಇಲ್ಲ, ನಿಮ್ಮ ಪರವಾಗಿ ಮಾತಾಡೋ ಹಾಗಿಲ್ಲ. ನೋಡಿ ಸರ್, ಸತ್ಯಕ್ಕೆ ಯಾವತ್ತು ಜಯ ಇದೆ. ನಮ್ಮ ಗ್ಯಾಂಗ್ ಸತ್ಯದ ಗ್ಯಾಂಗ್, ಅದು ಅತ್ಯಾಚಾರಿಗಳ ಗ್ಯಾಂಗ್ ಅಲ್ಲ. ನಮ್ಮ ಜೊತೆಯಲ್ಲಿ ಒಂದೊಂದು ಮನಸ್ಸುಗಳು, ಮುಗ್ಧ ಮನಸ್ಸುಗಳು ಇರುವಂತದ್ದು, ಎಲ್ಲ ಸತ್ಯದ ಪರವಾಗಿ ಒಂದು ನೋವನ್ನು ಇಟ್ಕೊಂಡು ಒಂದು ಆ ಅತ್ಯಾಚಾರದ ಕೇಸಿಗೆ ಸತ್ಯದ ಅನಾವರಣ ಆಗ್ಬೇಕಂತ ಮಿಡಿಯುವಂತ ಜೀವಗಳು ನಮ್ಮ ಜೊತೆ ಇರುವಂತದ್ದು. ಯಾವ ಗ್ಯಾಂಗ್ ಸ್ವಾಮಿ? ಯಾವ ಗ್ಯಾಂಗ್? ಯಾವ ದುಡ್ಡು? ದುಡ್ಡು ಇರ್ತಿದ್ರೆ ಏನು ಸೌಜನ್ಯಗಳನ್ನು ರೇಪ್ ಅಂಡ್ ಮರ್ಡರ್ ಮಾಡಿ ಕೊಂದಂತ ಪಾಪಿಗಳ 1% ದುಡ್ಡಿದ್ರೆ, 1% ದುಡ್ಡಿದ್ರೆ ನಾವು ಇಷ್ಟ ತನಕ ಅತ್ಯಾಚಾರಿಗಳನ್ನು ನೇನ್ಗಲ್ಲಿನಲ್ಲಿ ನೋಡ್ತಾ ಇದ್ದೇವೆ. ನಾವು ಒಂದು ಕಡೆ ಇಂಟರ್ವ್ಯೂ ನಲ್ಲಿ ಹೇಳ್ತೀರಿ, ನನ್ನ ಹತ್ರ ಅಷ್ಟೆಲ್ಲ 100 ಕೋಟಿ ದುಡ್ಡಿದ್ರೆ ಅಥವಾ ಹೆಚ್ಚಾಗಿ ದುಡ್ಡಿದ್ರೆ ಈ ಹೋರಾಟಕ್ಕೆ ಯಾರು ಬರ್ತಾ ಇದ್ರು ಅಂತ. ಅದೇ ಹೇಳುದು, ದುಡ್ಡಿದ್ದವ್ ಬರ್ತಾನೆ. ಇವತ್ತು ದುಡ್ಡಿದ್ದವ್ ಎಲ್ಲ ಅತ್ಯಾಚಾರಿಗಳ ಪರವಾಗಿ ಸೇರ್ಕೊಂಡವನು. ಅಂದ್ರೆ ನೀವು ನಾನು ಅದನ್ನೇ ಹೇಳಿದ್ದು ಮೊನ್ನೆ, ದುಡ್ಡಿಲ್ಲ ಅಂತ ಬಂದಿದ್ದೀರಿ. ಅದನ್ನೇ ಹೇಳಿದ್ದು, ದುಡ್ಡು ಇಲ್ಲ ಅಂತ ಹೇಳಿದ್ರೆ ದುಡ್ಡಿದ್ದವನಿಗೆ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಅದೇ ನಿಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಇಲ್ಲದ್ರಿಂದ ನಾವು ಇವತ್ತು ನಿರಂತರವಾಗಿ ಹೋರಾಟ ಮಾಡ್ತಿದ್ದೇವೆ. ಮಾಡ್ಬೇಕು ಅಂತ ಸೌಜನ್ಯ ಪ್ರಕರಣಕ್ಕೆ ತಾವು ಬಂದಿದ್ದೀರಿ ಅಂತ. ಹಾಗಾದ್ರೆ ದುಡ್ಡು ಆಗಿರ್ಬೇಕು. ಹಾಗಾದ್ರೆ ನೀವು ಹೇಳೋ ಮಟ್ಟಿಗೆ ಆಗಿದ್ರೆ ನಾವು ಸುಮ್ನೆ ತಾವೇ ಹೇಳ್ಬೇಕು, ಆಗಿದೆ ಅಲ್ಲ. ಅವ್ರು ಏನ್ ಹೇಳೋದು? ದುಡ್ಡು ಇಲ್ಲದ್ರಿಂದ ಹೋರಾಟ ಮಾಡ್ತೇವೆ, ದುಡ್ಡು ಇದ್ರೆ ನಾವು ಹೋರಾಟ ಮಾಡ್ತಿರ್ಲಿಲ್ಲ. ಹಾಗಾದ್ರೆ ದುಡ್ಡು ಇದ್ರೆ ನಾವು ಸುಮ್ನೆ ಕೂತ್ಕೊಳ್ಬೇಕಿತ್ತು, ಇವತ್ತು ಬೊಬ್ಬೆ ಹೊಡಿತಿದ್ವಲ್ಲ. ಯಾಕೆ ಹುಚ್ಚ ನಮಗೆ? ದುಡ್ಡು ಇದ್ರೆ ಸುಮ್ನೆ ಕೂತ್ಕೊಳ್ತಿದ್ದೇವೆ ಅಂತ ಹೇಳಿದ್ದಲ್ಲ ನಾನು. ಹಾಗಾದ್ರೆ ಇವ್ರೇನ್ ಹೇಳುದು? ಅವನ ಹತ್ರ ಅಷ್ಟು ಕೋಟಿ ಬಂದಿದೆ, ಇಷ್ಟು ಕೋಟಿ ಬಂದಿದೆ. ಹಾಗಾದ್ರೆ ದುಡ್ಡು ಇರ್ತಿದ್ರೆ ನಾವು ಹೋರಾಟ ಮಾಡ್ತಿದ್ವ? ಈ ಮೂರ್ಖರು ಏನ್ ನೋಡಿ, ಇವರಿಗೆ ಬೇರೆ ವಿಷಯ ಮಾತಾಡ್ಲಿಕ್ಕೆ ಇಲ್ಲ. ಈಗ ಉದಾಹರಣೆಗೆ ಮೊನ್ನೆ 79 ಯೂಟ್ಯೂಬರ್ಸ್ ಅವರಿಗೆ ಇವರಿಗೆ ಕಳಿಸಿದ್ರು. ಈಗ ಇವತ್ತು ಫೇಸ್ಬುಕ್ ಅನ್ನು ಯಾಕೆ ಸ್ವಾಮಿ? ಮೊನ್ನೆ 6ನೇ ತಾರೀಕಿದ ಹೋರಾಟ ನಿಲ್ಲಿಸಿದ್ರು. ಅತ್ಯಾಚಾರಿಗಳು ನಮ್ಮ ಕಣ್ಣು ಮುಂದೆ ಇದ್ದಾರೆ ಸರ್. ಇನ್ನು ತನಿಖೆ ಮಾಡ್ಲಿಕ್ಕೆ ಇನ್ನೇನ್ ಬೇಕು? ಈ ಕಾರ್ಯಾಂಗಕ್ಕೆ, ಈ ರಾಜ್ಯಾಂಗಕ್ಕೆ, ಇದಕ್ಕೆಲ್ಲ ಇನ್ನು ಇದಕ್ಕೆಲ್ಲ ತನಿಖೆಗಳು ಬೇಕಾ? ಅತ್ಯಾಚಾರಿಗಳು ಕಣ್ಣ ಮುಂದೆ ತಿರುಗ್ತಾ ಇದ್ದಾರೆ. ಅತ್ಯಾಚಾರಿಗಳು ಕೋರ್ಟ್ ಒಳಗಡೆ ತಿರುಗ್ತಾ ಇದ್ದಾರೆ. ನಮ್ಮ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ಮಾಧ್ಯಮಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಫೇಸ್ಬುಕ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಜಿಲ್ಲೆಗಳಲ್ಲಿ ಕೇಸ್ ಆಗ್ತಾ ಇದ್ದಾರೆ. ಯಾರು? ಇನ್ನು ಅತ್ಯಾಚಾರಿಗಳನ್ನು ಹುಡುಕುವಂತ ಏನು ಅವಶ್ಯಕತೆ ಉಂಟಾ? ನಾನು ಹೇಳುವಂತದ್ದು, ಈ ರಾಜ್ಯಾಂಗದ ವ್ಯವಸ್ಥೆ, ಯಾವುದೇ ರಾಜ್ಯಾಂಗದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಮ್ಗೆ ನ್ಯಾಯ ಸಿಗುವುದೇ ಇಲ್ಲ. ಮತ್ತೆ ಯಾಕೆ ಹೋರಾಟ ಮಾಡಿ? ಇವತ್ತು ಜನ ಎದ್ದು ಇವತ್ತು ಜನಾದೇಶವೇ ಇದಕ್ಕೆ ಉತ್ತರ ಕೊಡುವಂತದ್ದು. ಜನರು ಪನಿಷ್ಮೆಂಟ್ ಕೊಡಕ್ಕಾಗತ್ತೆ? ಖಂಡಿತ ಆಗ್ತದೆ. ಯಾಕೆ ಆಗೋದಿಲ್ಲ? ಅವ್ರ ನ್ಯಾಯ ಕೊಡಕ್ ಯಾಕೆ ಆಗೋದಿಲ್ಲ? ಯಾಕೆ ಆಗೋದಿಲ್ಲ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಸ್ವಾಮಿ. ಅಲ್ಲ, ಪ್ರಜಾಪ್ರಭುತ್ವ ರಾಷ್ಟ್ರ. ಅಯ್ಯೋ ದೇವರೇ, ಇದು ಚೆನ್ನಕೇಶವರೇ ನಿಮ್ಮ ಇದಲ್ಲ. ಇದು ನಿಮ್ಮ ಆಡಳಿತ ಅಲ್ಲ, ನನ್ನ ಆಡಳಿತ ಅಲ್ಲ, ಪ್ರಜೆಗಳ ಆಡಳಿತ. ನಾಳೆ ಪ್ರಜೆಗಳು ಎದ್ದು ಜನಾದೇಶವನ್ನು ಕೊಟ್ರೆ ಆ ಜನಾದೇಶವೇ ನ್ಯಾಯ ಕೊಡಿಸ್ತದೆ. ನೋಡಿ, ಕಮೆಂಟ್ ಹಾಕೋರೆಲ್ಲ ಬಂದು ನ್ಯಾಯ ಕೊಡಿಸ್ತಾರೆ ಅಂತ ಅನ್ಕೊಂಡಿದೀರಾ? ಯಾಕೆ 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 ಅತ್ಯಾಚಾರಿಗಳಿಗೆ ದಂಬು ಬೇಕು, ನಾಯಿಗಳಿಗೆ. ಮೊನ್ನೆ 6ನೇ ತಾರೀಕಿನ ಸಭೆ ಮಾಡ್ಲಿಕ್ಕೆ ಬಿಡ್ಬೇಕಿತ್ತು ಅವರು.
ಸುಳ್ಳು ದಾಖಲೆಗಳನ್ನು ನೀಡಿ ಸ್ಟೇ ತಂದ್ರಲ್ಲ. ನಿಮ್ಗೂ ಅದೇ ಬೇಕಿತ್ತು, ಆ? ನಿಮ್ಗೂ ಅದೇ ಬೇಕಿತ್ತು. ಯಾಕೆ? ನಮ್ಗೆ ಒಳ್ಳೇದಾಯ್ತು ಅದು. 6ನೇ ತಾರೀಕಿಗೆ 1 ಲಕ್ಷ ಬರ್ತಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅದು 5 ಲಕ್ಷ ಆಗ್ತದೆ. ನಮ್ಗೇನ್ ತಲೆಬಿಸಿಲ್ಲ. ಅತ್ಯಾಚಾರಿಗಳು ಪ್ರೂಫ್ ಮಾಡ್ಕೊಂಡ್ರು ನಾವೇ ಅತ್ಯಾಚಾರಿಗಳು ಅಂತ ಹೇಳಿ. ನಮ್ಗೇನ್ ತಲೆಬಿಸಿ? ನಮ್ಗೆ 2 ಲಾಭ ಆಯ್ತು. ನಿಲ್ಸಿದ್ದನ್ನ ನಮ್ಗೆ 2 ಲಾಭ ಆಯ್ತು. ದೇವಸ್ಥಾನಕ್ಕೆ ನುಗ್ತಿರಿ ಅಂತ ನಿಲ್ಸಿದ್ದು ಯಾರು? ನಿಮ್ ಕಡೆಯವರು. ಯಾರು ಹಾಕಿದ್ದು? ಪ್ರೂಫ್ ಕೊಡ್ಲಿ ಅಲ್ಲ. ದೇವಸ್ಥಾನಕ್ಕೆ ನುಗ್ಗಿದ್ದು ಅಂದ ತಕ್ಷಣ ಅಲ್ಲಿ ಒಂದು ವಾಟ್ಸಪ್ ಅಲ್ಲಿ ಚಾಟ್ ಮಾಡಿದ ಯಾವುದೇ ಒಂದು ದಗಲ್ಬಾಜಿ ದಂಧೆ ಒಂದು ವಿಡಿಯೋವನ್ನು ಕೊಂಡೋಗಿ ಕೋರ್ಟಿಗೆ ಕೊಟ್ಟ ತಕ್ಷಣ ಹೋರಾಟ ನಿಲ್ತದ? ನಿಲ್ಸ್ಬಿಟ್ರಲ್ಲ, ನಿಲ್ಸಿದ್ರಲ್ಲ. ಯಾರು ನಿಲ್ಸಿದ್ದು? ಈಗ ಹೋರಾಟ ಏನ್ ಬೇಕಾದ್ರು ಅಲ್ಲ, ಯಾರು ನಿಲ್ಸಿದ್ಯಾರು? ಈಗ ಹೋರಾಟ ದೇವಸ್ಥಾನದವರು. ಯಾವ ದೇವಸ್ಥಾನದವರು ದೇವಸ್ಥಾನ? ಸಮಸ್ಯೆ ಆಗತ್ತೆ ಅಂತ. ಯಾವ ದೇವಸ್ಥಾನದವರು? ಧರ್ಮಸ್ಥಳ ದೇವಸ್ಥಾನ. ದಾಖಲೆ ಕೊಡ್ಲಿ ಅಲ್ಲ. ದೇವಸ್ಥಾನ ಹೊಡಿತೇವೆ ಅಂತ ಹೇಳಿದೆ, ನಾವು ಹೊಡಿತೇವೆ ಅಂತ ಹೇಳಿ ಇದು ನಿಲ್ಸಿದ್ದಲ್ವಾ? ದಾಖಲೆ ಕೊಡ್ಲಿ. ನೋಡಿ ಸ್ವಾಮಿ, ಸ್ಟೇಷನ್ ಇರುವುದು, ಹೋರಾಟ ನಡೆಯುವುದು ಬೆಳ್ತಂಗಡಿಯಲ್ಲಿ. ಬೆಳ್ತಂಗಡಿಯಲ್ಲಿ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್ ಇದೆ ಅಲ್ವಾ? ಇಲ್ಲಿಯ ಪೊಲೀಸರವರೆಲ್ಲ ಸತ್ತಿದಾರಾ? ಇಲ್ಲಿ ಕಂಪ್ಲೇಂಟ್ ಕೊಡ್ಬೇಕಲ್ಲ. ಯಾರು ಪಾಪಿಷ್ಟ ಕಂಪ್ಲೇಂಟ್ ಮಾಡಿದ್ದಾನೋ ಅತ್ಯಾಚಾರಿ, ಯಾರು ಅತ್ಯಾಚಾರಿ ಕಂಪ್ಲೇಂಟ್ ಮಾಡಿದಾನಲ್ಲ, ಚಾಟಿಂಗ್ ಮಾಡಿದಾರೆ ದೇವಸ್ಥಾನ ಹೊಡಿತಂತ, ಆ ಅತ್ಯಾಚಾರಿ ಎಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಸ್ವಾಮಿ? ಇಲ್ಲಿ ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಕೊಡ್ಬೇಕು. ಓಕೆ, ಇವಾಗ ಎಲ್ಲಿ ಕೊಟ್ಟಿದ್ದಾರೆ? ಕೋರ್ಟಿಗೆ ಹೇಗೆ ಕೊಟ್ಟದ್ದು? ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಆಗ್ತದ? ಫಸ್ಟ್ಗೆ ಕಂಪ್ಲೇಂಟ್ ಬೆಳ್ತಂಗಡಿಯಲ್ಲಿ ಕೊಡ್ಬೇಕು. ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ FIR ಆದ ತಕ್ಷಣ ಆ ಕಾಪಿಯನ್ನು ಕೊಂಡೋಗಿ ಕೋರ್ಟಿಗೆ ಹಾಕ್ಬೇಕು. ಇಂಥವ್ರ ಮೇಲೆ FIR ಆಗಿದೆ, ಇಲ್ಲಿ ಚಾಟಿಂಗ್ ಆಗಿದೆ, ಅದೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ತನಿಖೆ ಆಗಿ ಹೌದು ಅಂತ ಪ್ರೂಫ್ ಆಗಿದೆ, ನೀವು ಇದಕ್ಕೆ ತಡೆ ಕೊಡಿ ಈ ಹೋರಾಟಕ್ಕೆ ಅಂತ ಹೇಳಿ ಬೆಳ್ತಂಗಡಿಯಲ್ಲಿ ಇವರು ಇಲ್ಲಿಯ ಪೊಲೀಸ್ ಸ್ಟೇಷನ್ ಅವರು ಬರಿಬೇಕು. ಇದು ನೇರವಾಗಿ ಒಂದು ಯಾರೋ ಕ್ರಿಯೇಟ್ ಮಾಡಿದಂತ ಚಾಟ್ ಅನ್ನು ತೋರಿಸಿ ಒಂದು ಇಷ್ಟು ಲಕ್ಷಾಂತರ ಜನ ಸೇರುವಂತ ಹೋರಾಟಕ್ಕೆ ತಡೆ ಕೊಡ್ತಾರೆ ಅಂತ ಹೇಳಿದ್ರೆ, ನಾವು ಈ ದೇಶದಲ್ಲಿ ಬದುಕುವುದೇ ಕಷ್ಟ ಅಂತ ಅನಿಸ್ತದೆ ನನಗೆ. ನ್ಯಾಯ ಕೇಳುವುದೇ ಕಷ್ಟ, ಬದುಕುವುದಲ್ಲ. ಅಂದ್ರೆ ನ್ಯಾಯವೇ ಇಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಬದುಕುವುದು ಹೇಗೆ? ಹೌದು, ಹೇಗೆ ಬದುಕುವುದು? ಇಂಥ ಒಂದು ಲಕ್ಷಾಂತರ ಜನರು ಸೇರುವ ಸಭೆಯನ್ನು ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಇವತ್ತು ನನಗೆ ನಾಚಿಕೆ ಆಗ್ತಾ ಉಂಟು. ಈ ಭಾರತ ದೇಶದಲ್ಲಿ ಇವತ್ತು ನೋಡಿ, ಬೇಕಾದ್ರೆ ನಾನು ಇವತ್ತು ಏನ್ ಹೇಳ್ತೇನೆ ಅದನ್ನು ಬೇಕಾ ಅಂಕಿ ಅಂಶವಾಗಿ ತುಲನೆ ಮಾಡಿ ನೀವು. ಇವತ್ತು ಭಾರತ ದೇಶದ ಒಳಗೆ ಭಾರತೀಯರು ಬದುಕಲಿಕ್ಕೆ ನಾಚಿಕೆ ಪಡ್ಕೊಳ್ತಾ ಇದ್ದಾರೆ. ಭಾರತ ಅಂದ್ರೆ ಒಂದು ಹೆಮ್ಮೆ, ಅದರೊಳಗೆ ಕರ್ನಾಟಕ ಅಂದ್ರೆ ಯಾವ್ದ್ರಲ್ಲಿ ಹೆಮ್ಮೆ? ಯಾವ್ದ್ರಲ್ಲಿ ಹೆಮ್ಮೆ? ಪ್ರತಿಯೊಂದು. ಈಗ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಕೂಪ ಆಗಿ ಹೋಗಿದೆ. ಭ್ರಷ್ಟಾಚಾರ ಎಲ್ಲಿಲ್ಲ, ಎಲ್ಲಿಯೂ ಇದೆ. ಅದು ಕರ್ನಾಟಕದಷ್ಟು ಭ್ರಷ್ಟಾಚಾರ ಎಲ್ಲಿ ಇರ್ಲಿಕ್ಕಿಲ್ಲ ಮೋಸ್ಟ್ಲಿ. ಈ ಬರೇ ಸೌಜನ್ಯಲ ಕೇಸಲ್ಲಿ ನಾವು 13 ವರ್ಷದಿಂದ ನೋಡ್ತೇವಲ್ಲ, ಎಷ್ಟು ಸಾವಿರ ಗಟ್ಲೆ ಕೋಟಿ ಈ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಈ ಅತ್ಯಾಚಾರಿಗಳು ಯಾರಿದ್ದಾರೋ, ರೇಪಿಸ್ಟ್ಗಳು, ಕಾಮುಕರು, ಕಾಮಂದರು, ಏನು ಇವರು ಮಾಡಿದ ಖರ್ಚುಂಟಲ್ಲ, ಎಷ್ಟೋ ಸಾವಿರ ಕೋಟಿ ಇಡೀ ಕಾರ್ಯಾಂಗದ ವ್ಯವಸ್ಥೆಗೆ. ಎಲ್ಲಿದೆ ಲೆಕ್ಕ? ಯಾಕೆ ಇಲ್ಲದ ನ್ಯಾಯ ಸಿಗ್ಬೇಕಲ್ಲ. ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಏನೇನೋ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಣ್ಣಿಗೆ ಕಂಡ ಸತ್ಯ ಇದೆ ಅಲ್ಲ ಸರ್. ಉದಾಹರಣೆಗೆ ನಾವು ಹೇಳುವಂತದ್ದು, ಒಂದು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪು 2023 ಜೂನ್ 16ಕ್ಕೆ ಸಂತೋಷ್ ರಾವ್ ನಿರಪರಾಧಿ. ಸಂತೋಷ್ ರಾವ್ಗೂ ಮತ್ತು ಸೌಜನ್ಯಳ ಈ ಒಂದು ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅವನನ್ನು ಬಿಟ್ಟದ್ದು. ಅದ್ರಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ? ಸರ್ವೋಚ್ಚ ನ್ಯಾಯಾಲಯ ಕೊಟ್ಟ ತೀರ್ಪು, ನಾನಲ್ಲ, ಸೌಜನ್ಯ ಪರ ಹೋರಾಟಗಾರರಲ್ಲಿ ಕೊಟ್ಟ ತೀರ್ಪಲ್ಲ, ಜಡ್ಜರ್ ಕೊಟ್ಟಂತ ತೀರ್ಪು. ಜಡ್ಜರ್ ಕೊಟ್ಟಂತ ತೀರ್ಪು ಏನ್ ಕೊಟ್ಟಿದೆ? ನಿರಪರಾಧಿ ಸಂತೋಷ್ ರಾವ್. ಜೂನ್ 16, 2023 ಸಂತೋಷ್ ರಾವಿಗೂ ಸೌಜನ್ಯಳಿಗೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿದ್ದು. ನಿರಪರಾಧಿ ಅಂತಲ್ಲ, ಸಂಬಂಧವೇ ಇಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿದ್ದು. ಅದ್ರಲ್ಲಿ ಏನ್ ಬರ್ತಿದ್ದಾರೆ 2023 ಸಂಬಂಧ ಇಲ್ಲ ಅಂದ್ರೆ ಪೊಲೀಸ್ನವ್ರು ಹೇಗೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದು?
ನೋಡಿ ಅದು ಮತ್ತೆ ಹೇಳ್ತೇನೆ ನಾನು, ಇದೊಂದು ತಿಳ್ಕೊಳ್ಳಿ ನೀವು, ಸಂಬಂಧವೇ ಇಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿದ್ದು. ಅದರಲ್ಲಿ ಒಂದು ಶರ ಬರೀತಾರೆ, ಯಾರು ತಪ್ಪಿತಸ್ಥ ಅಧಿಕಾರಿಯನ್ನು ಇವನನ್ನು ಸಿಕ್ಕಿಸಿ ಹಾಕಿದ್ದಾರೋ, ಈ ಕೇಸಿನಲ್ಲಿ ಎಲ್ಲಾ ಸಾಕ್ಷ್ಯಗಳನ್ನು ಯಾರು ನಾಶ ಮಾಡಿದ್ದಾರೋ ಅವ್ರ ಮೇಲೆ ಎಕ್ವಿಟಲ್ ಕಮಿಟಿ ಮಾಡಿ ತನಿಖೆ ಆಗ್ಬೇಕು ಅಂತ ಕೂಡ ಹೇಳಿದ್ದಾರೆ. ಯಾವತ್ತು 2023, ಈಗ ಎಷ್ಟು 2025. ಕೋರ್ಟ್ ಕೊಟ್ಟ ಆದೇಶ, ಇಲ್ಲಿ ತನಿಖೆ ಮಾಡ್ಲಿಲ್ಲ. 2024ರಲ್ಲಿ ಪುನಃ ಅಪೀಲ್ ಮಾಡ್ತೇವೆ ನಾವು. ಅದೇ ಯಾಕೆ ಎಕ್ವಿಟಲ್ ಕಮಿಟಿ ಮಾಡ್ಲಿಲ್ಲ, ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆಗೆ ತಗೊಳ್ಳಿಲ್ಲ ಅಂತ ಹೇಳಿ ಪುನಃ ಕೋರ್ಟ್ ಆದೇಶ ಮಾಡ್ತದೆ, ಇಲ್ಲ ಆದಷ್ಟು ಬೇಗ ತನಿಖೆ ಮಾಡಿ. 2025 ಇನ್ನೂ ಕೂಡ ತನಿಖೆ ಇಲ್ಲ. ಹಾಗಾದ್ರೆ ಅತ್ಯಾಚಾರಿಗಳು ಎಷ್ಟು ಪ್ರಭಾವಿಗಳು ಸ್ವಾಮಿ. 2 ಸರಿ ಕೋರ್ಟ್ ಆದೇಶ ಮಾಡಿದ್ರು ಅಕ್ವಿಟಲ್ ಕಮಿಟಿ ಮಾಡಿ. ಅರೆ ಯಾಕೆ ಈ ಸರ್ಕಾರದ ಮೇಲೆ, ಗೃಹ ಇಲಾಖೆ ಮೇಲೆ ಕಂಟೆಂಪ್ಟ್ ಕೇಸ್ ಮಾಡ್ಬೇಕಿತ್ತಲ್ಲ. ಹೌದು. ನಾವಿಲ್ಲಿ ಒಂದು ಹೆಣ್ಣು ಮಗುವಿಗೆ, ಪಾಪದ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿ ಅಂತ ಹೇಳಿ ರಸ್ತೆಯಲ್ಲಿ ಬಿದ್ದು ಹೊರಳಾಡಿದ್ರೆ 13 ವರ್ಷದಿಂದ ನ್ಯಾಯ ಕೊಡ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಇವ್ರ ಮೇಲೆ ಯಾಕೆ ಕಂಟೆಂಪ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ? ಇದೇ ಗೃಹ ಮಂತ್ರಿಯ ಮೇಲೆ ಕಂಟೆಂಪ್ಟ್ ಕೇಸ್ ಹಾಕ್ಬೇಕಲ್ಲ. ಯಾಕೆ? ಇವನೇನು ಮಣ್ಣು ತಿನ್ಲಿಕ್ಕೆ ಇರೋದಲ್ಲಿ? ಸೌಜನ್ಯಗಳ ಕೇಸು ಕೋರ್ಟ್ ಆದೇಶ ಆದ ಮೇಲೆ ಹೇಳ್ತಾನೆ ಮುಗಿದ ಅಧ್ಯಾಯ ಅಂತ ಹೇಳಿ. ಇವನ್ ಪಿಂಡ ಪಾಪಿಷ್ಟಂದು ಗೃಹ ಮಂತ್ರಿ, ನೀನೊಬ್ಬ ನಾಲೈಕ್ ಗೃಹ ಮಂತ್ರಿ. ಇವನು ನೋವಾಗುದಿಲ್ಲ ನಮ್ಗೆ? ಇದನ್ನು ಈ ಕೋರ್ಟ್ ಕೇಳುವುದೇ ಇಲ್ಲ. ನಮ್ಮ ಹೋರಾಟಕ್ಕೆ ತಕ್ಷಣ ಒಂದು ತಡೆ ತರ್ತಾರೆ. ಅದು ಹೇಗೆ? ಇದನ್ನು ನೋಡುವಾಗ ಡೌಟ್ ಬರುದಿಲ್ಲ ಸರ್ ನಮ್ಗೆ? ಡೌಟ್ ಬರುದಿಲ್ವಾ? ನಿಮಗೆ ಡೌಟ್ ಬರುತ್ತೆ ಅಂತ ಅನ್ಬಿಟ್ಟು ಒಂದು ಪುನಃ 2ನೇ ಸಲ ಕೂಡ ಕೊಟ್ಟದ್ದೇನು? ಪುನಃ 2ನೇ ಸಲ ಕೊಟ್ಟ ಆದೇಶ ಕೂಡ ಅದೇ, ಸಂತೋಷ್ ರಾವ್ಗೆ ಮತ್ತು ಸೌಜನ್ಯಳಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ನಿಜವಾಗ್ಲೂ ಯಾರ ಮೇಲೆ ಸುಮೋಟೋ ಕೇಸ್ ಮಾಡ್ಬೇಕು? ಏನು ಅತ್ಯಾಚಾರಿಗಳು ಇವತ್ತು ಟಿವಿಯಲ್ಲಿ ಬಂದು ಕೂತ್ಕೊಂಡು ಅತ್ಯಾಚಾರಿಗಳ ಪರವಾಗಿ ಇರುವಂತ ಜನಗಳು ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ಹೇಳ್ತಾರಲ್ಲ, ಅವನೇ ಅತ್ಯಾಚಾರಿ ಸಂತೋಷ್ ರಾವ್. ಯಾಕೆ ಸುಮೋಟೋ ಕೇಸ್ ದಾಖಲಾಗುದಿಲ್ಲ? ಯಾಕೆ ಕಂಟೆಂಪ್ಟ್ ಆಗುದಿಲ್ಲ? ಯಾಕೆ ಆಗುದಿಲ್ಲ? ಬರೇ ಮೈಶೆಟ್ಟಿ, ತಿಮರೋಡಿ ಮತ್ತು ಸೌಜನ್ಯ ಹೋರಾಟಗಾರರ ಮೇಲೆ ಯಾಕೆ ಕಂಟೆಂಪ್ಟ್ ಆಗ್ತದೆ? ಯಾಕೆ ಆಗ್ತದೆ? ನೀವು ನೇರವಾಗಿ ನಾನು ಈ ದೇಶದ ಉಚ್ಚ ನ್ಯಾಯಾಲಯಕ್ಕೆ ಕೇಳ್ತೇನೆ, ನಾನು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ಗೆ ನಾನು ಮನವಿ ಮಾಡ್ತೇನೆ. ನಾನು ಈ ಮಾಧ್ಯಮದ ಮುಖಾಂತರ ನನ್ನ ಎಲ್ಲಾ ಕೇಸುಗಳನ್ನು ತನಿಖೆ ಮಾಡಿ. ನಾವೇನು ಸಮಾಜ ದ್ರೋಹದ ಕೆಲಸ ಮಾಡಿದ್ದೇವೆ? ನಮ್ಮ ದೇವಸ್ಥಾನಕ್ಕೆ ಬೀಗ ಹಾಕಿಸಿದ್ರು, ಅದು ಕೂಡ ಸುಳ್ಳು ಕೇಸ್ ಹಾಕಿ ಬೀಗ ಹಾಕಿಸಿದ್ರು. ಸರ್ಕಾರಿ ದಾಖಲೆಗಳನ್ನು ತಿರುಚಿ, ಅದು ಕೂಡ ದಾಖಲೆ ಇದೆ ನಮ್ಮ ಹತ್ರ. ನಂದು ಇದೇ ಜಾಗದ ಕೇಸಲ್ಲಿ ಮಾರ್ಗ ಮಾಡ್ಲಿಕ್ಕೆ ನೋಡಿದ್ರು, ಇದರಲ್ಲಿ ಸುಳ್ಳು ಕೇಸ್ ಹಾಕಿ 2 ವರ್ಷದ ಮೇಲೆ ನನ್ನ ಮೇಲೆ ಕಂಟೆಂಪ್ಟ್ ಕೇಸ್ ಹಾಕಿದ್ರು. ಇದು ಕೂಡ ಸುಳ್ಳು ಕೇಸು. ಏನು ಸೌಜನ್ಯಳ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಎಲ್ಲ ನನ್ನ ಸ್ವಂತ ಕೇಸುಗಳು ಎಲ್ಲ ಕಂಟೆಂಪ್ಟ್. ಈ ದೇಶದಲ್ಲಿ ಬದುಕಲಿಕ್ಕೆ ನಾಚಿಕೆ ಆಗ್ತಾ ಇದೆ ನಮ್ಗೆ. ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೇವೆ. ಜಗತ್ತಲ್ಲಿ ಒಂದೇ ರಾಷ್ಟ್ರ ಇರೋದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜೆಗಳಿಗೆ ಹಾಕಿರುವಂತದ್ದು. ಯಾವ ಪ್ರಜೆಗೆ ಹಾಕಿದೆ ಸ್ವಾಮಿ? ಯಾವ ಪ್ರಜೆಗೆ ಹಾಕಿದೆ? ಮೈಶೆಟ್ಟಿ ತಿಮರೋಡಿ ಪ್ರಜೆಗಳು ಅಂದ ತಕ್ಷಣ ಮೈಶೆಟ್ಟಿ ತಿಮರೋಡಿ ಒಬ್ಬ ಅಲ್ಲ. ಈ ದೇಶವೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕುವಂತದ್ದು. ಇಲ್ಲಿ ನಮ್ಗೆ ಬದುಕಲಿಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೆ ಯಾರು ತೀರ್ಮಾನ ಮಾಡ್ಬೇಕು? ಪ್ರಜೆಗಳೇ ಇವತ್ತು ಮಾಡ್ಬೇಕು. ನೋಡ್ತಿರಲ್ಲ, ಸಣ್ಣ ಸಣ್ಣ ಮಕ್ಕಳು ಹೇಳ್ತಾರೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗುವುದಿಲ್ಲ ನಮ್ಗೆ. ಉಳ್ಳವನಿಗೆ ನ್ಯಾಯ, ಇಲ್ಲದವನಿಗೆ ಏನಿಲ್ಲ, ಜೈಲೇ ಗತಿ. ಆರೋಪಿಗಳನ್ನು ನಮ್ಮ ಕೈಗೆ ಕೊಡಿ. ನಿನ್ನೊಂದು ತಾಯಿ ನೋಡಿ, ಒಂದು ವಿಡಿಯೋದಲ್ಲಿ ಬೊಬ್ಬೆ ಹೊಡಿತಿತ್ತು ನೋಡಿ, 5 ವರ್ಷದ ಮಗುವನ್ನು ರೇಪಿಸ್ಟ್ ಮಾಡಿದಂತ ಅವನ ಬಗ್ಗೆ ಮಾತಾಡುವಾಗ ಸೌಜನ್ಯಳ ನೋಡಿ, ಇದೆಲ್ಲ ಯಾಕೆ ಇಷ್ಟು ರೇಪು ಆಗ್ತದೆ ಗೊತ್ತಾ? ಇವತ್ತು ರೇಪಿಸ್ಟ್ಗಳಿಗೆ ಹೆದರಿಕೆನೇ ಇಲ್ಲ. ರೇಪಿಸ್ಟ್ಗಳು ಸಾಮಾನ್ಯ ಜನಗಳು ಕಮ್ಮಿ ಇರೋದು, ದೊಡ್ಡ ಜನಗಳೇ ಜಾಸ್ತಿ ಇರೋದು. ಎಲ್ಲಾ ಕಡೆಯಲ್ಲಿ ಎಲ್ಲಾ ರೀತಿಗಳಲ್ಲಿ ಕಾರ್ಯಾಂಗದ ವ್ಯವಸ್ಥೆಗಳನ್ನು ಇಟ್ಕೊಂಡು ಬಚಾವ್ ಆಗ್ತಾರೆ. ಅದಕ್ಕೆ ಯಾರಿಗೆ ಹೆದರಿಕೆ ಇಲ್ಲ. ಹೌದು, ಇದೇ ಆಗಿರೋದು. ಧರ್ಮಸ್ಥಳದಲ್ಲಿ ಕೂಡ ಇದೇ ಆಗಿರುವಂತದ್ದು. ನಾವು ಒಂದು ಮಗು ಆದ್ರೆ ಬಿಟ್ಟು ಬಿಡ್ತಿದ್ದೆವು, ಸಾಯ್ಲಿ, ಏನ ಮಗುವಿನ ಗ್ರಾಚಾರ ಕೆಟ್ಟಿತ್ತು ಅಂತ ಹೇಳಿ. ಏನು ಸಾವಿರ ಹೆಣ್ಣು ಮಕ್ಕಳ ಗ್ರಾಚಾರ ಕೆಟ್ಟಿದ್ದ ಧರ್ಮಸ್ಥಳದಲ್ಲಿ? ಅದು ಧರ್ಮಸ್ಥಳದಲ್ಲೇ ಕೆಟ್ಟಿರೋದಾ?
ಧರ್ಮಸ್ಥಳದಲ್ಲೇ ಕೆಟ್ಟಿರುವುದು. ಅಲ್ಲ, ಎಲ್ಲಿಂದ ಯಾರೇ ಏನೇ ಸತ್ರು ಕೂಡ ಯಾಕೆ ನೀವು ಒಬ್ರನ್ನ ಟಾರ್ಗೆಟ್, ಒಬ್ರ ಮೇಲೆ ಯಾರು ಅಪವಾದ? ಎಲ್ಲಿ ಎಲ್ಲೋ ಸತ್ರೆ ಅಂತ ಯಾಕೆ ಹೇಳ್ತೀರಿ? ಧರ್ಮಸ್ಥಳದ ಸುತ್ತಮುತ್ತ ಯಾರ್ ಸತ್ರು ಕೂಡ ಅವರೇ ಮಾಡಿದ್ದು ಅಂತ. ಧರ್ಮಸ್ಥಳದ ಸುತ್ತಮುತ್ತ ಅಂತ ಹೇಳಿದ್ರೆ ಧರ್ಮಸ್ಥಳದ ಗ್ರಾಮದಲ್ಲಿ ಹಾ, ಎಲ್ಲೇ ಆದ್ರೂ ಕೂಡ ಅದಕ್ಕೆ ಒಬ್ರನ್ನ ನೇರ ನನ್ನ ಆರೋಪ ಮನೆ ಮಾಡೋದು. ಯಜಮಾನ ಯಾರು? ನಾನೇ ಅಲ್ವಾ? ಹೌದು ಆ? ಹೌದು. ಎಲ್ಲವೂ ನಂದೇ ನಡೆಯುವಾಗ, ಹ್ಮ್. ಎಲ್ಲದು ನಂದೇ ನಡೆಯುವಾಗ ಯಾರ್ ಬಂದು ಸತ್ರು ಕೂಡ ನೀವೀಗ ಅದಕ್ಕೆ ಇಲ್ಲಿ ನನ್ನನ್ನೇ ಬಂದು ನೇರ- ಸುಮ್ನೆ ಕೂತ್ಕೊಂಡು ಮಾತಾಡಿದ್ರೆ ನಾನು ಅಲ್ಲಿಂದ ಬಂದು ಕೇಳು, ಏಯ್ ನಡಿಯ ಇಲ್ಲಿಂದ, ನೀನ್ ಯಾರು ಮಾರ್ರೆ ಇಲ್ಲಿ ನನ್ನ ತೋಟದಲ್ಲಿ ಕೂತ್ಕೊಳ್ಳಿ ಕೇಳುದಿಲ್ಲ. ಖಂಡಿತ ಕೇಳಿ. ಮತ್ತೆ ಇದು ಒಂದು ಅಲ್ಲಿ ಕ್ಷೇತ್ರ. ಸ್ಟೇಷನ್ ಇತ್ತಲ್ಲ. ಇದು ಒಂದು ಕ್ಷೇತ್ರ. ಹ. ಸಾವಿರಾರು ಜನ, ಲಕ್ಷಾಂತರ ಜನ ಪ್ರತಿದಿನ ಕ್ಷೇತ್ರದ ಬಗ್ಗೆ ಯಾರು ಮಾತಾಡ್ತಾರೆ ಸ್ವಾಮಿ? ಅಲ್ಲ, ಬಂದಿಲ್ಲಿ ಯಾರು ಸಾಯ್ತಾರೆ, ಅದಕ್ಕೇನ್ ಮಾಡೋಣ ಹೇಗೆ ನಾವು? ಸಾಯುದು? ತನಿಖೆ ಆಗ್ಬೇಕಲ್ಲ. ಅದು ಸರಿ, ಪೊಲೀಸ್ನವ್ರು ಮಾಡದೇ ಇರೋದಕ್ಕೆ ಕ್ಷೇತ್ರ ಏನ್ ಮಾಡುತ್ತೆ, ಆಡಳಿತ ಮಂಡಳಿ ಏನ್ ಮಾಡುತ್ತೆ? ಪೊಲೀಸ್ನವರು, ನಾನ್ ನಿಮ್ಗೆ ಅದಕ್ಕೆ ಉದಾಹರಣೆ ಎಲ್ಲ ಕೊಡ್ಬೇಕಾ? ಒಂದು 1000 ಉದಾಹರಣೆ ಕೊಡ್ತಾನೆ, 1000 ಉದಾಹರಣೆಗಳನ್ನು. ಆ ಅದನ್ನು ಮಾತಾಡಿದ್ರೆ ಏನಾಗ್ತದೆ? ಕಾನೂನು ಬಾಹಿರ ಆಗ್ಬೋದು, ಕಾನೂನು ಬಾಹಿರ ಆಗ್ತದೆ. ಮತ್ತೇನಾಗ್ತದೆ? ಕೇಸ್ ಆಗ್ಬೋದು. ಕೇಸ್ ಆಗ್ತದೆ, ನಿಮ್ಮ ಮೀಡಿಯಾ ಬಂದ್ ಆಗ್ತದೆ, ಖಂಡಿತ. ವಾಟ್ಸಪ್ ಫೇಸ್ಬುಕ್ ಗಳು ಬಂದ್ ಆಗ್ತವೆ. ಹ್ಮ್. ಇದೆಲ್ಲ ಆಗುದು. ಆ ಹೌದು, ಯಾರ್ ಮಾಡ್ಸೋದು? ಆಗ್ಬೋದು. ಇದ್ಯಾರು ಮಾಡಿಸುದು? ನೋಡಿ, ಆಗ್ದೇ ಇರೋರು ಇಷ್ಟು ಮಾಡ್ತಾರೆ. ದೊಡ್ಡ ಹೋರಾಟ ಆಗುವಾಗಲೇ ಮೀಡಿಯಾ ಬಂದ್ ಮಾಡ್ತಾರೆ, ಯೂಟ್ಯೂಬ್ಗಳನ್ನು ಬಂದ್ ಮಾಡ್ತಾರೆ, ಮಾಧ್ಯಮಗಳನ್ನು ಬಂದ್ ಮಾಡ್ತಾರೆ, ಎಲ್ಲವನ್ನು ಬಂದ್ ಮಾಡ್ತಾರೆ. ಹಾಗಾದ್ರೆ ನೀವ್ ಹೇಳ್ತೀರಿ ನೀವು ಧರ್ಮಸ್ಥಳದ ವಿಷಯದಲ್ಲಿ ಮಾತಾಡ್ತೀರಿ ಅಂತ ಹೇಳಿ. ಈ ಕೇಸುಗಳನ್ನು ಯಾರು ನಿಭಾಯಿಸ್ತಾರೆ ಅಂತ ಹೇಳಿ ಕೇಳಿ, ಅಲ್ಲಿಯ ಪೊಲೀಸ್ಗಳನ್ನೇ ಕೇಳಿ. ಎಲ್ಲಾದ್ರೂ ಅಲ್ಲಿಯ ಪೊಲೀಸ್ನವರು, ಈಗ ನಿಮ್ಗೆ ಹೇಳ್ತೇನೆ ನಾನು, 2013 ಹಿಂದೆ ಇದ್ದ ಪೊಲೀಸ್ನವರನ್ನು ಕೇಳಿ. ಹ್ಮ್. ಎಲ್ಲಾದ್ರೂ ಕುತ್ತಿಗೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋರ ಕುತ್ತಿಗೆಯಲ್ಲಿ ಒಂದು ತುಂಡು ಚಿನ್ನ ಸಿಕ್ಕಿದ್ದಿದ್ಯಾ? ಒಂದು ಕಿವಿಯಲ್ಲಿ ಹೆಣ್ಮಕ್ಳಿದ್ದು ಬೆಂಡೋಳೆ ಇಲ್ಲಾದ್ರೆ ಮೂಗುತ್ತಿ ಏನಾದ್ರೂ ಸಿಕ್ಕಿದ್ದಿದ್ಯಾ? ಎಲ್ಲ ಒಂದು 10 ರೂಪಾಯಿ ದುಡ್ಡು ಸಿಕ್ಕಿದ್ದು ಉದಾಹರಣೆ ಕೊಡಿ. ಓಕೆ. ಕೊಡಿ. ಧರ್ಮಸ್ಥಳಕ್ಕೆ ಬರುವವರು ಖಾಲಿ ಕೈಯಲ್ಲಿ ಬರುವುದಿಲ್ಲಲ್ಲ. ಹೌದು. ಬರುವುದಿಲ್ಲಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿ ಹ್ಮ್. ಉತ್ತರ ಕೊಡ್ತೇವೆ. ನೀವು